ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹಾದ ಪತ್ರಿಜಿಯವರಿಗೂ ಮತ್ತು ಸ್ವರ್ಣಮಾಲಾ ಅವರಿಗೂ ವಂದಿಸುತ್ತಾ ನಮ್ಮ ಈ ನಿರ್ವಾಣ ಫುಡ್ಸ್ ಎಪಿಸೋಡ್ನ ಶುರು ಮಾಡೋಣ. ನಾವು ಇವತ್ತು ಪಿರಮಿಡ್ ಮಾಸ್ಟರ್ ಆದ ವೈಷ್ಣವಿ ಅವ್ರ ಮನೇಲಿದ್ದೀವಿ. ಅವ್ರ ಸಂಚಿಕೆ ನೋಡ್ಕೊಂಡು ಬಂದರೆ ಯಾವಾಗಲೂ ಏನಾದರೂ ಒಂದು ಡಿಫ್ರೆಂಟಾಗಿರೋ ಐಟಮ್ಸ್ನೇ ತೋರಿಸಿದ್ದಾರೆ, ಡಿಫ್ರೆಂಟಾಗಿರೋ ರೆಸಿಪೀಸ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ವೆರೈಟಿ ಅಡುಗೆನ ಹೇಳ್ಕೊಡ್ತಾರೆ, ಎಷ್ಟು ಡಿಫ್ರೆಂಟಾಗಿರುತ್ತೆ ಅಂತ ಕಲ್ತ್ಕೊಳ್ಳೋಣ. ಸೊ ಇವಾಗ ವೈಷ್ಣವಿ ಅವ್ರನ್ನ ಸ್ವಾಗತ ಮಾಡೋಣ. ಪ್ಲೀಸ್ ವೆಲ್ಕಮ್ ವೈಷ್ಣವಿ ಅವರು. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮ್. ಸ್ವಾಗತ ನಮ್ಮ PMC ಕನ್ನಡ ಚಾನಲ್ಗೆ. ಮತ್ತೊಮ್ಮೆ ಸ್ವಾಗತ. ಆ್ಯಕ್ಚುಲಿ ಸೊ ನಿಮ್ಮ ಸಂಚಿಕೆ ಅಂದರೆ ಸ್ವಲ್ಪ ಕ್ಯೂರಿಯಾಸಿಟಿ, ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಏನು ಹೇಳ್ಕೊಡ್ತೀರಾ, ಯಾವುದು ಹೊಸದು ಹೇಳ್ಕೊಡ್ತೀರಾ ಅಂತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಏನಿದೆ ಡಿಫ್ರೆಂಟ್ ಐಟಮ್? ಇವತ್ತು ನಾನು ಕರ್ಬೂಜ ಹಣ್ಣಿಂದಲ್ಲ, ಅದರ ಬೀಜದ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯೂಶಲಿ ನಾವು ಕರ್ಬೂಜದ ಹಣ್ಣಿನ ಜ್ಯೂಸ್ ಕುಡಿದಿರ್ತೀವಿ. ಸೊ ಅದರ ಬೀಜದಿಂದ ಯಾವ ರೀತಿ ಜ್ಯೂಸ್ ಮಾಡ್ಬೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ. ನೈಸ್. ಸೊ ಏನು ಬೇಕು ಅಂತ ಹೇಳಿ ಹಾಗೆ ಶುರು ಮಾಡೋಣ. ಸೊ ಕರ್ಬೂಜದ ಹಣ್ಣು. ಓಕೆ, ಬಟ್ ನಮ್ಗೆ ಹಣ್ಣು ಬೇಡ. ಕರ್ಬೂಜದ ಹಣ್ಣಿನಲ್ಲಿರುವಂತಹ ಬೀಜ. ಓಕೆ. ಸೊ ಯೂಶಲಿ ಪಾನಕ ಅಂದರೆ ಹಣ್ಣದು ಮಾಡ್ತಾರೆ. ಸೊ ಇದು ನೀವು ಬೀಜನೂ ವೇಸ್ಟ್ ಮಾಡಲ್ಲ ಅಂತ ಗೊತ್ತಾಯ್ತು ನಮಗೆ. ಸೊ ಹಣ್ಣಿಗಿಂತ ಈ ಬೀಜದಲ್ಲಿ ಇನ್ನೂ ರುಚಿಯಾಗಿರುತ್ತೆ. ಓಕೆ. ಸೊ ಇದರಲ್ಲಿ ಹೆಚ್ಚು ಪ್ರೋಟೀನ್ ಕೂಡ ಇರುತ್ತೆ. ಹೌದು. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮೊದಲು ಹೆಚ್ಕೊಂಡು ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಓಕೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕರ್ಬೂಜದ ಹಣ್ಣಿನಲ್ಲಿರುವಂಥ ಬೀಜಗಳು, ಮತ್ತು ಇದರಲ್ಲಿ ಬೆಲ್ಲ ಇದೆ, ಬೆಲ್ಲ ಬೇಕು, ಮತ್ತು ಏಲಕ್ಕಿ, ಸ್ವಲ್ಪ ಒಂದು ಸಣ್ಣ ಲೋಟದಷ್ಟು ಹಾಲು ಇಟ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಹಾಗೇನೂ ಚೆನ್ನಾಗಿರುತ್ತೆ. ಓಕೆ, ಇದಿಷ್ಟು ಬೇಕಾಗಿರುವಂಥದ್ದು. ಮೊದಲಿಗೆ ಇದನ್ನ ಹಣ್ಣನ್ನು ಹೆಚ್ಚಿಬಿಟ್ಟು ಬೀಜನ ತೆಗೆದಿಟ್ಕೊಳ್ಳೋ. ಓಕೆ. ಇರುವಂತಹ ಬೀಜಗಳನ್ನು ತೆಗೆದು ಹಾಕ್ತಿದ್ದೀನಿ. ಓಕೆ. ಸೊ ಬೀಜನೂ ಸಹಜವಾಗಿ ನಾನು ನೋಡಿರೋ ಹಂಗೆ ಅದನ್ನ ಡ್ರೈ ಮಾಡಿ ಯೂಶ್ವಲಿ ಡಯಟ್ಗೆ ಅಂತ ಯೂಸ್ ಮಾಡ್ತಾರೆ ಎಷ್ಟೊಂದು ಜನ. ಬಟ್ ಇದು ಹಸಿಯಾಗಿ ಹಂಗೆ ಯೂಸ್ ಮಾಡ್ಕೋಬೋದು. ಸೊ ಒಂದು ಪೂರ್ತಿ ಹಣ್ಣನ್ನು ನೀವು ವೇಸ್ಟ್ ಮಾಡಲ್ಲ. ಇದು ಬಹಳ ಇಂಪಾರ್ಟೆಂಟ್. ಓಕೆ. ಸೊ ಬೀಜ ಮಾತ್ರ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಮತ್ತು ಹಾಲು ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಅದನ್ನು ಸೋಸಬೇಕು. ಓಕೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸಾಫ್ಟ್ ಆಗಬೇಕು, ಅಷ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಫುಲ್ ಪೇಸ್ಟ್ ಆಗಿದೆ ನೋಡಿ. ಹಾಲು ಮತ್ತು ಬೀಜಗಳು ಎರಡು ಸೇರಿಸಿ ನಾನು ಗ್ರೈಂಡ್ ಮಾಡಿದ್ದೇನೆ. ಇದನ್ನು ಸೋಸಬೇಕು. ಇದು ಸೋಸೋ ಟೈಮಲ್ಲಿ ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬಹುದು. ಸೊ ತುಂಬ ಗಟ್ಟಿ ಇತ್ತಂದರೆ ಒಂಚೂರು ನೀರು ಹಾಕೊಂಡ್ಬಿಟ್ರೆ ಒಳ್ಳೆಯದು.
ಸಹಜವಾಗಿ ಹಣ್ಣು ಕೂಡ ಇದು ತಂಪು ಅಂತ ಹೇಳ್ತಾರೆ ಬಾಡಿಗೆ. ಸೊ ಮೇಲಿನ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಸೊ ಸೀಡಲ್ಲೂ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೌದು, ಹೇಳಬೇಕಂದ್ರೆ ಹಣ್ಣಿಗಿಂತ ಬೀಜದಲ್ಲೇ ತುಂಬ ಬೆನಿಫಿಟ್ಸ್ ಇರೋದು. ಓಕೆ, ಸೊ ಹೈ ವೈಟಮಿನ್, ಹೈ ಕ್ಯಾಲ್ಸಿಯಂ. ಇದು ಕೂಡ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಆಗ್ಬಿಡುತ್ತೆ. ಯಾರು ಡಯಟಲ್ಲಿರೋರು, ಸರಿ ಲಿಕ್ವಿಡ್ ತಗೊಳ್ಳೋರಿಗೆ ಒಳ್ಳೆ. ನೋಡೋದಲ್ಲ ವೀಕ್ಷಕರೇ, ಹಣ್ಣಿನಲ್ಲಿ ನಾವು ಪಾನಕ ಮಾಡ್ಕೊತೀವಿ, ಯೂಶಲಿ ಕರ್ಬೂಜ ಪಾನಕ ಮಾಡ್ಕೊತೀವಿ. ಬಟ್ ಹಣ್ಣಿನ ಬೀಜದಲ್ಲೂ ಜ್ಯೂಸ್ ಮಾಡ್ಬೋದು. ಅದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಣ್ಣಿಗಿಂತ ಜಾಸ್ತಿ ಬೀಜದಲ್ಲಿ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವ್ರು ತೋರಿಸೋ ರೆಸಿಪೀಸಲ್ಲಿ ತುಂಬ ಹೋಗಿ ಅಂಗಡಿನಲ್ಲಿ ಯಾಕೆ ತರಬೇಕು ಇದು ತರಬೇಕು ಅಂತ ಏನಿಲ್ಲ, ಸಹಜವಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ತೋರಿಸ್ತಾರೆ. ಇವಾಗ ಇದಕ್ಕೂ ಅಷ್ಟೇ, ಹಣ್ಣೊಂದಿದ್ರೆ ಬೆಲ್ಲ ಮನೇಲಿರುತ್ತೆ, ಏಲಕ್ಕಿ ಮನೇಲಿರುತ್ತೆ, ಹಾಲು ಕೂಡ ಮನೇಲೇ ಇರುತ್ತೆ. ಸೊ ನಾವು ಮಾಡೋದಕ್ಕೆ ಒಂದು 15-20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ. ಸೊ ಅದರಿಂದ ಈ ಜ್ಯೂಸ್ ರೆಡಿ ಆಗುತ್ತೆ. ಇದು ಸೋಸೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಬಟ್ ಟೇಸ್ಟು ಕೂಡ ಹಣ್ಣಿಗಿಂತ ತುಂಬ ಚೆನ್ನಾಗಿರುತ್ತೆ. ಓಕೆ, ಹಣ್ಣು ಪಾನಕದ ರೂಪಲ್ಲಿರುತ್ತೆ, ಇದು ಸ್ವಲ್ಪ ಮಿಲ್ಕ್ ಶೇಕ್ ಹದದಲ್ಲಿ ಬರುತ್ತೆ ಅನ್ಸುತ್ತೆ. ಸೋಸಿದ್ದೀನಿ ಬೀಜದ ರಸನ. ಇದಕ್ಕೆ ನಾನು ಈಗ ಬೆಲ್ಲ ಸೇರಿಸ್ತಾ ಇದ್ದೀನಿ. ಮತ್ತು ಯೂಶಲಿ ಬೀಜದಲ್ಲಿ ಸಿಹಿ ಅಂಶ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅವರು ಕೆಲವರು ಅಷ್ಟು ಮೈಲ್ಡಾಗಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ಹಣ್ಣಿನ ಫ್ಲೇವರ್ ಇದು ಬರಬೇಕು ಅಂತ ಹೇಳಿ, ಸೊ ಅವ್ರವ್ರಿಗೆ ಎಷ್ಟು ಮಟ್ಟಿಗೆ ಬೇಕು ನೋಡಿಕೊಂಡು ಹಾಕೋಬೋದು. ಯೂಶಲಿ ಕರ್ಬೂಜ ಜ್ಯೂಸಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಹೌದು, ಇದು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಬೆಲ್ಲ ಕರಗ್ಬಿಟ್ಟೆ ಆಯಿತು. ಸೊ ಈಗ ಕರ್ಬೂಜ ಹಣ್ಣಿನ ಬೀಜದ ಜ್ಯೂಸ್ ರೆಡಿ ಆಗಿದೆ. ಇದೊಂಥರ ಪಟ್ ಅಂತ ರೆಡಿ ಮಾಡುವಂಥ ಜ್ಯೂಸ್. ಹಣ್ಣು ತಂದರೆ ಇಮಿಡಿಯೇಟ್ ಮಾಡ್ಬೋದು. ಕರ್ಬೂಜ ಹಣ್ಣಿನ ಬೀಜದ ಜ್ಯೂಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು. ನಿಮ್ಮ ಮನೇಲಿ ಆ್ಯಕ್ಚುಲಿ ಆ ಬೆಲ್ಲದ ವಿಶೇಷತೆನೇ ಜಾಸ್ತಿ ಇದೆ ನಿಜವಾಗ್ಲೂ. ಜೋಳದ ಬೆಲ್ಲ ಟೇಸ್ಟು ಎಷ್ಟು ಹೆಚ್ಚಿಸ್ತಾ ಇದೆ ಅಂದರೆ ಟೇಸ್ಟನ್ನು ತುಂಬ ಚೆನ್ನಾಗಿದೆ. ನಾವು ಇವ್ರ ರೆಸಿಪಿ ಟ್ರೈ ಮಾಡೋದಲ್ಲದೆ ಇವ್ರ ಇಂಗ್ರೀಡಿಯೆಂಟ್ಸ್ನೂ ಬಳಕೆ ಮಾಡೋದನ್ನು ಶುರು ಮಾಡಬೇಕು. ತುಂಬ ಚೆನ್ನಾಗಿದೆ ವೈಷ್ಣವಿ ಅವರೇ. ಆ್ಯಂಡ್ ವೀಕ್ಷಕರೇ, ನಾವು ಬೀಜನ ಯೂಶಲಿ ಅಷ್ಟೊಂದು ಪಾಪ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಬೀಜ ಅಯ್ಯೋ ತೆಗ್ದಾಕೋ ಬಿಸಾಕು ಅಂತ. ಬಟ್ ಇವ್ರು ಬೀಜದಲ್ಲೇ ಜ್ಯೂಸ್ ಮಾಡೋದನ್ನೇ ಹೇಳ್ಕೊಟ್ಟಿದ್ದಾರೆ. ಇದರೊಳಗೆ ವೈಟಮಿನ್ಸು ಜಾಸ್ತಿ, ಕ್ಯಾಲ್ಶಿಯಮ್ಮು ಇದೆ, ಜೊತೆಗೆ ಹಾಲು ಸೇರಿಸೋದ್ರಿಂದ ಕ್ಯಾಲ್ಶಿಯಮ್ ಹಾಲು ನಮಗೆ ಸೇರಿದಂಗೆ ಆಗುತ್ತೆ. ಆ್ಯಂಡ್ ಹಾಲು ಆಪ್ಷನಲ್ ಅಂತ ಹೇಳಿದ್ರು, ಹಾಗೇ ಟೇಸ್ಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮನೇಲಿ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ರೆಸಿಪೀಸ್ನ ಹೇಳ್ಕೊಡ್ತಾರೆ ವೈಷ್ಣವಿಯವರು. ಅದೊಂದು ವಿಶೇಷತೆ ಇವ್ರ ಸಂಚಿಕೆಯಲ್ಲಿ. ಆಚೆ ಹೋಗಬೇಕು, ಈ ಮಸಾಲ ತರಬೇಕು, ಅದು ತರಬೇಕು, ಇದು ತರಬೇಕು ಅನ್ನೋದು ಏನೂ ಇಲ್ಲ. ಮನೇಲಿ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಸುಲಭವಾದ, ಬೇಗ ರೆಡಿಯಾಗುವಂಥ ಹೆಲ್ದಿ ರೆಸಿಪೀಸ್ನ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಅವರೇ. ಮತ್ತೆ ನಾವು ಹೊಸದನ್ನು ಕಲಿತಾ ಇದ್ದೀವಿ. ಇದು ಸಿಂಪಲ್ ಆಗಿರುವಂಥ ರೆಸಿಪೀಸ್ ಹೇಳ್ಕೊಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಯಾಕಂದರೆ ತುಂಬ ಬೇಯಿಸ್ಬೇಕು, ಗ್ಯಾಸ್ ಸ್ಟವ್ ಮುಂದೆ ನಿಂತ್ಕೋಬೇಕು, ಅಂಥದಕ್ಕೆ ಯಾರಿಗೂ ಅಷ್ಟೊಂದು ಟೈಮು ಇರೋಲ್ಲ. ಇವಾಗ ಎಲ್ಲರಿಗೂ ಪಟ ಫಾಸ್ಟ್ ಫುಡ್ ಕಾಲದಲ್ಲಿ ಅಷ್ಟು ಟೈಮು ಇರೋಲ್ಲ. ಸೊ ನೀವು ಸಿಂಪಲ್ ಆಗಿರೋ ರೆಸಿಪೀಸು ವಿತ್ ಮೋರ್ ಹೆಲ್ತ್ ಬೆನಿಫಿಟ್ಸ್ನ ಹೇಳ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, PMC ಕನ್ನಡ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಟ್ರೈ ಮಾಡಿಬಿಟ್ಟು ಪ್ಲಸ್ ಶೇರ್ ಕೂಡ ಮಾಡಿ. ಇದನ್ನು ಹೆಚ್ಚು ಜನಕ್ಕೆ ತಿಳಿಸಿ ಈ ರೆಸಿಪೀಸ್ನ ಮತ್ತು ಧ್ಯಾನದ ಇಂಪಾರ್ಟೆನ್ಸ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ರೂಪ. PNC ಚಾನಲ್ಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ಪ್ರೀತಿಯ ಗುರುಗಳಾದಂತಹ ಪತ್ರಿಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.